ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮಗನ ಬರ್ಡೇದು ಮಾರ್ನಿಂಗ್ ಮಿನಿ ಲಾಗ್ ಆಗಿರುತ್ತೆ. ಮೇಲೆ ಕಣ್ಣು ಒಂದು ತಿನ್ಸ್ಬಿಡ ಇದು ಇದೆಲ್ಲ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಬೇಕು ನನಗೆ. ಇಲ್ಲೋಡಿ ಇಬ್ರು ಆಯುಷ್ಮಾಗಿ ಕೊಟ್ಟು ಕಾಪಾಡಲಿ. ನನಗೆ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ದೇವರು. ಹುಟ್ಟುಹಬ್ಬದ ಶುಭಾಶಯಗಳು ಕಂದ. ಕುಂಕುಮ ಇಟ್ರಾ? ಪೂರ್ಣೆ ಮಾತಾ ಪಾರ್ವತಿ ದೇವಿ. ನನ್ನ ಮಗ ಇಷ್ಟು ಚೆನ್ನಾಗಿ ಕೋಆಪರೇಟ್ ಮಾಡಿದ್ದು ನಮಗೆ ಆಶ್ಚರ್ಯ ಆಯಿತು. ಹೋದ ವರ್ಷ ಬಿಡಿ, ಒಂದು ವರ್ಷದ ಕೂಸು, ಅದಕ್ಕೇನು ಗೊತ್ತಾಗ್ತಿರ್ಲಿಲ್ಲ. ಈ ವರ್ಷ ಇಷ್ಟು ಚೆನ್ನಾಗಿ ಕುತ್ಕೊಂತಾನೆ ಇದೆಲ್ಲ ಮಾಡಿಸ್ಕೊಂತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಏನೋ ಹೊಸ್ದಾಗಿ ಮಾಡ್ತಾ ಇದಾರಲ್ಲ ನನಗೆ ಅಂತ ಹೇಳಿ ಅದು ಪಾಪ ನಾವು ಹೇಳ್ದಂಗೆಲ್ಲ ಕೇಳ್ತಿತ್ತು. ಸಾನ್ವಿನೇ ಫಸ್ಟ್ ಗಿಫ್ಟ್ ಕೊಡಬೇಕು ಅನ್ನೋ ಎಕ್ಸೈಟಲ್ಲಿ ಇದ್ಲು. ಸ್ಕಂದಂಗ್ ನೋಡ್ಬೇಕಿತ್ತು ಎಷ್ಟು ಮಾಡ್ತಾ ಇದ್ದೀನಿ. ಈ ಕಡೆ ನೋಡಪ್ಪ. ಯಾರು ಕೊಟ್ರು ಗಿಫ್ಟ್? ಸ್ಕಂದ ಅಕ್ಕ ಕೊಡ್ತ ಗಿಫ್ಟ್. ಅವ್ರಿಬ್ಬರೇ ಬರ್ತಾರ ನೋಡೇನಂತ. ಕುಮಾರಗೆ ಬಾಳೆದು ಏನದು? ಇನ್ನು ಮನೆಯಲ್ಲಿ ಹಸೆ ಪೂಜೆ ಆರತಿ ಎಲ್ಲ ಆದ್ಮೇಲೆ ಇನ್ನು ನಮ್ಮನೆ ದೇವರು ಜಿನ್ನಾಗರದಮ್ಮ. ಇನ್ನು ಮೊದಲನೇ ವರ್ಷದ ಬರ್ತಡೆಗೆ ಅಮ್ಮನವ್ರನ್ನ ಮನೆಗೆ ಕರ್ಕೊಂಡು ಹೋಗಿದ್ವಿ. ನನ್ನನ್ನ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತೇ ಇರುತ್ತೆ. ಈ ವರ್ಷ ತಾಯಿ ಆಶೀರ್ವಾದ ಇಲ್ಲ ಅಂದ್ರೆ ಹೇಗೆ, ಹಾಗಾಗಿ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದೀವಿ. ಈಗ ನನ್ನ ಮಗಂಗೆ ಅಬ್ಸರ್ವೇಷನ್ ಎಲ್ಲ ಜಾಸ್ತಿ ಆಗಿದೆ. ದೇವ್ರ ಪಕ್ಕ ಇರುವಂತಹ ಒಂದು ಶಿಲೆ ನಾಲ್ಗೆ ಆಚೆ ತೆಗ್ದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಇನ್ನು ದೇವಸ್ಥಾನ ಪೂರ್ತಿ ತುಂಬಾ ಅಬ್ಸರ್ವ್ ಮಾಡಿ ನೋಡ್ತಾ ಇದ್ದ ಏನೇನಿದೆ ಅಂತ. ಅವನಿಗಂತೂ ಆನೆ ಮೇಲೆ ಕಣ್ಣು. ಇನ್ನು ಅವನಿಗೆ ಇಟ್ಕೋಂತ ವಿಗ್ರಹಗಳನ್ನೆಲ್ಲ ಅವನು ಮುಟ್ಟಿ ನೋಡ್ತಾ ಇದ್ದ, ಕೆತ್ತನೆಗಳನ್ನೆಲ್ಲ ನೋಡ್ತಾ ಇದ್ದ. ಅವನದೇ ಲ್ಯಾಂಗ್ವೇಜ್ ಅಲ್ಲಿ ಅದು ಆಗಿದೆ ಹೀಗಿದೆ ಅಂತ ಹೇಳ್ತಾ ಇದ್ದ. ಇನ್ನು ದೇವಸ್ಥಾನದ ಪ್ರಸಾದ ಅಂತೂ ಬಿಡೋ ಹಾಗೆ ಇಲ್ಲ. ಪ್ರಸಾದ ತಿನ್ಕೊಂಡು ಹೊರಟ್ವಿ. ಇನ್ನು ಸ್ಕಂದ ಆಸೆ ಪಟ್ಟ ಅಂತ ಹೇಳಿ ಆನೆ ಮೇಲೂ ಕೂರ್ಸಿದ್ವಿ. ನೆಕ್ಸ್ಟ್ ಕೇಕ್ ಕಟಿಂಗ್ ಲಾಗಲ್ಲಿ ಸಿಗೋಣ. ಬಾಯ್.